ಓಕೆ, ಬೋರ್ಡ್ ನೋಡಿ, ಯಾರಿಗ್ ಬಂದಿಲ್ಲ ಕಿಶನ್ ಅಂತ ನಿಮಗೆ. ಸೊ ಬೋರ್ಡ್ ನೋಡಿ, ಫಸ್ಟ್ ರೋ ನಲ್ಲೂ ಝೀರೋಸ್ ಇದೆ, ಜಾಸ್ತಿ ಇದೆ, ಅಂಡ್ ಥರ್ಡ್ ಕಾಲಮ್ ಅಲ್ಲೂ ಕೂಡ ಝೀರೋ ಜಾಸ್ತಿನೇ ಇದೆ, ರೈಟ್. ಸೊ ನಾವು ರೋ ಒನ್ ಇಂದಾನೆ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ. ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್, ರೈಟ್. ಪ್ಲಸ್ 2 ಇಂಟು 2 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಬಿಟ್ಟು ಹೇಳಿ. -3 0 2 4. ಓಕೆ, ದೆನ್ ಇನ್ನು ನೆಕ್ಸ್ಟ್ ನಾನು ಬರೆಯೋದೇ ಇಲ್ಲ, ಬಿಕಾಸ್ 0 ಇಂಟು ಎನಿಥಿಂಗ್ ಇಸ್ ವಾಟ್ 0, ಅಗೇನ್ 0 ಇಂಟು ಎನಿಥಿಂಗ್ ಇಸ್ ವಾಟ್ 0 ಈಸ್ ಈಕ್ವಲ್ ಟು ಉಳಿಯೋದೇನಿಲ್ಲಿ 5x ಪ್ಲಸ್ 6. ಸೊ ನಾವು ಡಿಟರ್ಮಿನೇಟ್ ಮಾಡಿದಾಗ ಏನಾಗುತ್ತೆ? ಎಸ್ ಹೇಳಿ, ನೀವು ಸ್ಟಾರ್ಟ್ ಸೆಕ್ಷನ್ ಆನ್ಲೈನ್ ಅವರು. 2 ಇಂಟು -3 into 4 is what? -12, because minus into plus is what? -3 4 are 12. -2 into 0 is what? 0 is equal to ಏನಿದೆ as it is ಬರೀ. Done? ಇಲ್ಲಿವರೆಗೂ ಬಂದಿದೆ ಅಲ್ವಾ? Now -12 minus 0 is what? -12 only. Now -12 into 2 is what? -24. -24 is equal to 5x plus 6. Okay, guys, always ಕಾನ್ಸ್ಟೆಂಟ್ ನಂಬರ್ಸ್ ಗಳನ್ನ ಒಂದ್ ಸೈಡ್ ತಗೊಂಡ್ಬನ್ನಿ, ವೇರಿಯೇಬಲ್ ಇರ್ತಕ್ಕಂಥ ನಂಬರ್ಸ್ ಗಳನ್ನ ಒಂದ್ ಸೈಡ್ ತಗೊಂಡ್ಬನ್ನಿ. ಓಕೆ, ಇವಾಗ ಇಲ್ಲಿ ಆಲ್ರೆಡಿ ಏನಿದೆ? ಕಾನ್ಸ್ಟೆಂಟ್ ನಂಬರ್. -24 ಇದೆ ಕಾನ್ಸ್ಟೆಂಟ್ ನಂಬರ್. ಸೊ ಇಲ್ಲಿರ್ತಕ್ಕಂಥ ಕಾನ್ಸ್ಟೆಂಟ್ ನಂಬರ್ ನ ಈ ಕಡೆ ಶಿಫ್ಟ್ ಮಾಡ್ಕೋಬಹುದಾ? ಮಾಡ್ಕೋಬಹುದಾ ಇಲ್ವಾ? ಶಿಫ್ಟ್ ಮಾಡ್ಕೋಬಹುದು. ಸೊ -24 plus 6 becomes what? -6 is equal to what? 5x. -24 minus 6 is what? 1 second. ಇವಾಗ ಕ್ಲಿಯರ್ ಇದೆಯಾ? ಯು ಸ್ಟಾರ್ಟ್ ಸೆಕ್ಷನ್. ಸಿ, ಒಂದು ವಿಡಿಯೋ ಬ್ಲರ್ ಇದೆ ಅಂತಂದ್ರೆ ನಿಮ್ ಕಡೆನೆ ಇಂಟರ್ನೆಟ್ ಲ್ಯಾಗ್ ಇದ್ರೆ ಬ್ಲರ್ ಬರುತ್ತೆ. ಓಕೆ, ಇಂಟರ್ನೆಟ್ ಲ್ಯಾಗ್ ಮೇಲೆ ಕೂಡ ವಿಡಿಯೋ ಕ್ಲಾರಿಟಿ ಇರೋದ್ರಿಂದ ಸೊ ಒಂದ್ಸತಿ ನಿಮ್ದು ಕೂಡ ಇಂಟರ್ನೆಟ್ ಕನೆಕ್ಷನ್ ಚೆಕ್ ಮಾಡ್ಕೊಳ್ಳಿ, ಆನ್ಲೈನ್ ಸ್ಟೂಡೆಂಟ್ಸ್. Fine. Now -24 minus 6 is what? -30 is equal to what? 5x. Fine. ನಮಗೆ ಬೇಕಾಗಿರೋದೇನು? ಓನ್ಲಿ x and 5 ಮತ್ತೆ x ಏನಾಗಿದೆ ಮಲ್ಟಿಪ್ಲಿಕೇಶನ್ ಫಾರ್ಮೆಟ್ ಅಲ್ಲಿ ಇದೆ. ಸೊ ಕೀಪ್ x here only, shift 5 to the denominator. ಅರ್ಥ ಆಯ್ತಾ? ಸೊ ನಾವು x is equal to -30 divided by 5. -30 divided by 5 is how much? -6. So 5 1s are 5 6 are, x is equal to -6. X is equal to -6. Option ಯಾವುದು? ಅರ್ಥ ಆಯ್ತಾ? ಬರ್ಕೊಂಡಾಗಿದೆಯಾ ಎಲ್ಲರಿಗೂ? ಬಂದಿದ್ಯಾ? ಇವಾಗ ಅರ್ಥ ಆಯ್ತಾ ಕಿಚನ್? ನೆಕ್ಸ್ಟ್ ಕ್ವೆಶ್ಚನ್ ಎರೇಸ್ ಮಾಡ್ಬೋದಾ? ನೆಕ್ಸ್ಟ್ ಕ್ವೆಶ್ಚನ್. In solving the equations, in solving the equations, equations ಬರೀತೀನಿ, ನೋಡ್ಕೊಂಡು ಕರೆಕ್ಟ್ ಆಗಿ ಬರ್ಕೊಳ್ಳಿ. 2x plus 5y, 2x plus 5y plus z plus 1 is equal to 0. 2x plus 5y plus z is equal to, sorry, plus 1 is equal to 0. Then x plus 7y minus 6z is equal to 0. ನೀವು ಬರ್ಕೊಳ್ಳಿ, ನಿಮಗೆ ಮಾಡ್ಸಿಲ್ಲ ಅನ್ಕೋತೀನಿ. ಮಾಡ್ಸಿದೀನಾ? I guess ಮಾಡ್ಸಿರಕ್ಕಿಲ್ಲ ಮೋಸ್ಟ್ಲಿ. The next 3y plus 6z is equal to 9. 3 equations ಬರ್ಕೊಳ್ಳಿ.
ಮೂರ್ ಇಕ್ವೇಶನ್ಸ್ ಬರ್ಕೊಂಡಾದ್ಮೇಲೆ ಕಂಟಿನ್ಯೂಷನ್ ಆಫ್ ದ ಪ್ರಾಬ್ಲಮ್. ದ ವ್ಯಾಲ್ಯೂ ಆಫ್ ಈ ಮೂರ್ ಇಕ್ವೇಶನ್ ಆದ್ಮೇಲೆ ಲೈನ್ ಬರ್ಕೊಳ್ಳಿ. ದ ವ್ಯಾಲ್ಯೂ ಆಫ್ determinant of the value of determinant of coefficients of unknowns fine. Options: option A 88, option B 93, option C 153, option D 146. Done. Okay. Question ಏನಂತ ಕೊಟ್ಟಿದ್ದೀನಿ? 3 equations ಆದ್ಮೇಲೆ the value of determinants of coefficient of unknown. ಈಗ ಈ ಕೊಟ್ಟಿರ್ತಕ್ಕಂಥ ಇಕ್ವೇಶನ್ಸ್ ಗಳಲ್ಲಿ ಅನ್ನೋನ್ ಅಂದ್ರೆ ಯಾವ್ಯಾವು? ಅನ್ನೋನ್ ಅಂದ್ರೆ ಏನು? ವೇರಿಯೇಬಲ್ಸ್. ಎಕ್ಸ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ವೈ ವ್ಯಾಲ್ಯೂ ಗೊತ್ತಿಲ್ಲ, ಝೆಡ್ ವ್ಯಾಲ್ಯೂ ಗೊತ್ತಿಲ್ಲ. ದೋಸ್ ಆರ್ ದ ಅನ್ನೋನ್ಸ್, ರೈಟ್? ಅವುಗಳ ಕೋಎಫಿಷಿಯಂಟಿನ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇರೋದು. ಓಕೆ, ಈಗ ಇಲ್ಲಿ ಎಕ್ಸ್ ನ ಕೋಎಫಿಷಿಯಂಟ್ ಏನಾಗಿದೆ? 2. ಈಗ ಅದನ್ನ ಮ್ಯಾಟ್ರಿಕ್ಸ್ ಮೀನ್ಸ್ ಡಿಟರ್ಮಿನೆಂಟ್ ಫಾರ್ಮೆಟ್ ಅಲ್ಲಿ ಬರ್ಕೊಳ್ಳಿ. ಎಕ್ಸ್ ಕೋಎಫಿಷಿಯಂಟ್ ಈಸ್ ವಾಟ್? 2. then y coefficient is what? Z coefficient is what? 1. ಏನಿಲ್ಲ ಅಂದ್ರೆ ಏನಿರುತ್ತೆ? 1. then x coefficient is what? 1. y coefficient is what? 7. z coefficient is what? -6. ಇಲ್ಲಿ x coefficient ಇದೆಯಾ? ಇಲ್ಲ. ಇಲ್ಲ ಅಂದ್ರೆ ಏನಂತ ಬರ್ಕೋಬೇಕು? 0. now here y coefficient is what? z coefficient is what? then ಈಗ ಇದಕ್ಕೆ ನೀವು ಏನ್ ಮಾಡ್ಬೇಕು? ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ಬೇಕು. ಈಗ ಹೇಳಿ, ಯಾವ ರೋ ಅಥವಾ ಯಾವ ಕಾಲಮ್ ಅಲ್ಲಿ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡ್ತೀರಾ? 0 ಎಲ್ಲಿದೆ? ಫಸ್ಟ್ ಕಾಲಮ್ ಅಲ್ಲೂ ಇದೆ, ಥರ್ಡ್ ರೋ ನಲ್ಲೂ ಇದೆ. ಈಗ ಮೆಜಾರಿಟಿ ನೋಡೋಣ. ಫಸ್ಟ್ ಕಾಲಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಣ ಅನ್ನೋ ಕೈಯಲ್ಲಿ ಕಾಲಮ್, ಫಸ್ಟ್ ಕಾಲಮ್ ಇಂದ ಮಾಡಿ ಮ್ಯಾಮ್ ಅನ್ನೋದು. ಅಲ್ಲ ಏನು ಒಂದ್ ಕಡೆಯಿಂದ ಗಾಳಿ ಬೀಸುತ್ತಾ? ಓಕೆ, ಥರ್ಡ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡಿ ಅನ್ನೋರ್ ಕೈಯಲ್ಲಿ. ಎರಡೆರಡಕ್ಕೂ ಎತ್ತಂಗಿಲ್ಲ, ಒಂದಕ್ಕೆ ಮಾತ್ರ ಎತ್ತಬೇಕು. ಓಕೆ, ಮೆಜಾರಿಟಿ ಫಸ್ಟ್ ಕಾಲಮ್ ಇಂದ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿದೀರಾ. ಪ್ಲಸ್ ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಪ್ಲಸ್. ನೌ +2 into, so now tell me the values. Column and row close ಮಾಡಿದ್ರೆ 7 minus 6 3 6. 7 minus 6 3 6. Done. Okay, the next -1 into, now my 1 ಇರ್ತಕ್ಕಂತ row and column close ಮಾಡಿದ್ರೆ 5 1 3 6. 5 1 3 6 plus 0. 0 into anything is 0. ನಾನು ಬರೆಯೋದಿಲ್ಲ ಅದಕ್ಕೆ. then now 2 into 7 6 7 6 7 6 ಎಷ್ಟು? ಎಷ್ಟಂದ್ರೆ 42. 7 6 42 minus 3 into -6 is what? ಫಸ್ಟ್ ಟೇಬಲ್ಸ್ ಬರೀರಿ ಎಲ್ಲರೂ. -18. 3 6 18 ರೀ. -18 ಬ್ರಾಕೆಟ್ ಕ್ಲೋಸ್. -1 into 5 6 30 -3 1 3. now 2 into 42 into minus is what? Plus 18. then minus 30 and 3 ಹೋದ್ರೆ ಎಷ್ಟು? 27. 27 into 1 is what? 27. now 42 plus 18 is what? 42 plus 18 is what?
60. 60 multiplied by 2 is what? 120 minus 27. So what is 120 minus 27? 93. Plus 93 or minus 93? So ನಮಗೆ ಬೇಕಾಗಿದ್ದ ಆನ್ಸರ್ ಯಾವುದು? ಸೊ ಆಪ್ಷನ್ ಯಾವುದು? Done. ಬರ್ಕೊಂಡ್ರ? ಸ್ಪೀಡ್ ಬರ್ಕೊಂಡಿದ್ರೆ ಗೋ ಟು ಆಪ್ ವಿದ್ಯಾ ವೇರು ಅಕಾಡೆಮಿ ಆಪ್. In that app, open CCET 2024 batch. That question papers. Question paper 2023. Question paper 2023. Question number 42. Question number 42. Please write. The value of x if ಸಿಗ್ತಾ ಎಲ್ಲರಿಗೂ 2023. 42nd question. What is the question? The value of x if x minus 1, 2, 2, 4 is singular ಅಂತ ಹೇಳಿದ್ದಾರೆ. Is singular ಅಂತ ಹೇಳಿದ್ದಾರೆ. Option A 3, option B 8, option C minus 2, option D 2 ಅಂತ ಕೊಟ್ಟಿದ್ದಾರೆ. Fine. ಸಿಂಗ್ಯುಲರ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮಗೆ ಹೊಸದು, ನಾವು ಡಿಸ್ಕಷನ್ ಮಾಡಿರ್ಲಿಲ್ಲ. ಓಕೆ, ಸಿಂಗ್ಯುಲರ್ ಅಂತಂದ್ರೆ ದಿಸ್ ಗಿವನ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ ಏನಿರುತ್ತಲ್ಲ ದಟ್ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಓಕೆ, ಸಿಂಗ್ಯುಲರ್ ಮೀನಿಂಗ್ ಏನು? ಡಿಟರ್ಮಿನೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಈಕ್ವಲ್ ಟು ವಾಟ್? 0 ಅಂತ. ನಾನ್ ಸಿಂಗ್ಯುಲರ್ ಅಂತ ಬಂತು ಅಂತಂದ್ರೆ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂತ. ಫೈನ್. ಸೊ ಕ್ವಶನ್ ಅವರು ಸಿಂಗ್ಯುಲರ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಅ ಕ್ವಶನ್ ಪೇಪರ್ ಪ್ರಾಬ್ಲಮ್, ರೈಟ್? So now determinant ಪ್ರಕಾರ ಬರ್ಕೊಂಡ್ರೆ x minus 1, 2, 2, 4 is equal to what? 0. Now cross multiplication ಮಾಡಿ 4 into x is what? 4x minus 4 into 1 is what? 4 minus 2 to the is equal to what? 0. Now minus 4 is what? Minus 8. If you shift to minus 8 this side, it becomes what? Plus 8. So 4x is equal to plus 8. X is equal to what? 8 by 4, nothing but 2. So which is the option? Easy idea. 1 mark. ಆರಾಮಾಗಿ ಬರುತ್ತಾ? ಸಿಂಗ್ಯುಲರ್ ಅನ್ನೋ ಕಾನ್ಸೆಪ್ಟ್ ಗೊತ್ತಿತ್ತು ಅಂತಂದ್ರೆ, ಅದೇ ಸಿಂಗ್ಯುಲರ್ ಅಂತ ಗೊತ್ತಿರಲಿಲ್ಲ ಅಂದ್ರೆ ಏನು ಇವಾಗ
ಬರ್ದಾಗಿದ್ಯಾ? ಬರ್ದಾಗಿದ್ರೆ ಗೋ ಟು ಕ್ವಶನ್ ಪೇಪರ್. ಒಂದ್ ಸೆಕೆಂಡ್, ಕ್ವಶನ್ ಪೇಪರ್ here. ಟ್ವೆಂಟಿ 19 ಕ್ವಶನ್ ಪೇಪರ್ಗೆ ಹೋಗಿ. 2019 in that 44th question. Question with the options ಬರ್ಕೊಳ್ಳಿ. 44th question 2019 question paper. 2019 question paper. ಇದನ್ನ ಬರ್ದಿದ್ದೀರಾ ಅಲ್ವಾ? ಎರೇಸ್ ಮಾಡ್ತೀನಿ. ಏನಂತ ಕೊಟ್ಟಿದ್ದಾರೆ? ಡಿಟರ್ಮಿನೆಂಟ್ ಆಫ್ 3 minus 2 4 4 0 x 2 minus 5 4 is equal to minus 4. Then find the value of x ಅಂತ ಕೇಳಿದ್ದಾರೆ. Fine. Options. Option A 4, option B minus 4, option C 44 by 19, option D minus 44 by 19. Done. Now 0 ಎಲ್ಲಿದೆ? ಸೆಕೆಂಡ್ ರೋ ಇದೆ, ಸೆಕೆಂಡ್ ಕಾಲಮ್ ಇದೆ. ಓಕೆ, ಸೆಕೆಂಡ್ ರೋ ನಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ ಅಥವಾ ಕಾಲಮ್ ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋಣ? You say. How many of you say expand along with row 2? Raise your hands. row 2 ಇಂದ ಮಾಡಿ ಮ್ಯಾಮ್ ಅನ್ನೋರು. ಹಿಂಗೆ ಎತ್ತಿದ್ರೆ ನನಗೆ ಕಿವಿ ಕಾಣುತ್ತೆ, ನಿಮ್ ಕೈ ಕಾಣಲ್ಲ. ಓಕೆ, ಎಕ್ಸ್ಪ್ಯಾಂಡ್ ಅಲಾಂಗ್ ವಿತ್ ಕಾಲಮ್ 2 ಅನ್ನೋರು ಕೈ ಎತ್ತಿ. Column 2. Okay. As Madhusudan said, ma'am, please do column 2. I will expand along column 2. Okay. Now, plus, minus, plus and the symbol iruttallva. This already here what? Minus symbol. Alternative ಬರ್ಬೇಕು. Minus, plus, minus. Minus, plus, minus. Now, minus into minus is what? Plus 2 into 2 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿ ಹೇಳಿ. 2 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿ ಎಲಿಮೆಂಟ್ಸ್ ಹೇಳಿ, ಏನೇನಿರುತ್ತೆ? 4 x 2 4 4 x 2 4. Done. The next 0 ಇದೆ. 0 into anything is what? 0, so I will not write. Then minus into minus is what? Plus 5. Now 5 ಇರ್ತಕ್ಕಂಥ ರೋ ಅಂಡ್ ಕಾಲಮ್ ಕ್ಲೋಸ್ ಮಾಡಿ ಹೇಳಿ. 3 4 4x. Okay, 3 4 4x is equal to how much? Minus 4. Done. Now 2 into 4 4s are 16 minus 2 into x is what? Done. Then plus 5 into 3 into x is what? Minus 4 4s are 16, right? Is equal to how much? Minus 4. Now 16 2s are how much? 32. Exactly. 16 2s are how much? 32. Plus into minus is minus 2 2s are 4x plus 5 into 3 is what? 15x. Plus into minus is what? Minus 16 5s are tables. 16 5s are
80, right, is equal to ನೋಡಿದ್ರ ಕ್ವಶನ್ ಅಲ್ಲೇ ಬರ್ತಾ ಇದೆ. 16 ಮೇಲೆಲ್ಲ ಟೇಬಲ್ಸ್ ಬರ್ತಾ ಇದೆ ಅಂದ್ರೆ ಅಟ್ಲೀಸ್ಟ್ 20 ವರೆಗಾದ್ರೂ ಟೇಬಲ್ಸ್ ಕಲೀರಿ. ಓಕೆ, ಆನ್ಲೈನ್ ಎಕ್ಸಾಮ್ ಆಗಿರೋದ್ರಿಂದ ನಿಮಗೆ 2 1 2 2 3 ಅದ್ರೆಲ್ಲ ಬರ್ಕೊಂಡು ಕುತ್ಕೊಳ್ಳೋಕೆ ಪುರ್ಸೊತ್ತಿರೋದಿಲ್ಲ. ಸೊ ಟ್ರೈ ಟು ಅಟ್ಲೀಸ್ಟ್ 20 ವರೆಗೂ ಕಲೀರಿ. ಓಕೆನಾ, ಟೈಮ್ ಇರೋದಿಲ್ಲ ಅಲ್ಲಿ. ನಾವು ಕಾನ್ಸ್ಟೆಂಟ್ ನಂಬರ್ಸ್ನೆಲ್ಲ ಒಂದ್ ಕಡೆ ತಗೊಂಡೋಗೋಣ. ನಾವು 32 ಇದೆ, ಇಲ್ಲಿ -80 ಇದೆ. -80 plus 32 is how much? -48. -48. If you shift -48 that side, it becomes what? +48. ಹಾಗೆ ಇಲ್ಲಿ -4x +15x ಏನಾಗುತ್ತೆ? -4x +15x ಏನಾಗುತ್ತೆ? +11x is equal to -4 plus 48, right? -4 plus 48, because ಇಲ್ಲಿರ್ತಕ್ಕಂಥದ್ದನ್ನ ಆಡ್ ಮಾಡಿದ್ರೆ ಅದು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? -48 ಸಿಗುತ್ತೆ. If you shift -48 that side, it becomes what? +48. 11x is equal to -4 plus 48. What? 1 second, ಇದೆಲ್ಲ ಮಿಸ್ಟೇಕ್ ಆಗಿದೆ. 1 second. ಕ್ವಶನ್ ಪೇಪರ್ ಅಲ್ಲಿ -30 -5 ಕರೆಕ್ಟ್ ಇದೆ. 3 4 4x ಇದು ಕರೆಕ್ಟ್ ಆಗಿದೆ. -4 ಕರೆಕ್ಟ್ ಆಗಿದೆ. 16 -20x is 2x, 32 -4x plus 5 3s are 15x ಆಗಿದೆ. minus is fine. Now if you shift x is equal to 44 divided by 11. 11 ones are 11 fours are, hence answer is what? Option B. Okay. ಬರ್ಕೊಳ್ಳಿ ಬೇಗ. ಯಾವಾಗಲೂ ಅಷ್ಟೇ ಕಾನ್ಸ್ಟೆಂಟ್ ನಂಬರ್ಸ್ ಎಲ್ಲ ಒಂದ್ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ವೇರಿಯೇಬಲ್ ಒಂದ್ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಆಮೇಲೆ ತಮ್ಮು ಯಾವತ್ತು ನೀವು ಬ್ಲಾಕ್ ಕಲರ್ ಇಂಕ್ ಅಲ್ಲಿ ತಮ್ಮ ಇಂಪ್ರೆಷನ್ ಕೊಡೋದಿಲ್ಲ. ಇಂಕ್ ಪ್ಯಾಡ್ ಬ್ಲೂ ಕಲರ್ ಇಂಕ್ ಅಲ್ಲಿ ಕೊಡೋದು. ನೀವು ಅದನ್ನ ಬ್ಲಾಕ್ ಕಲರ್ ಅಲ್ಲಿ ಹಾಕಿದ್ದೀರಾ. ಅದಕ್ಕೆ ಸ್ವಂತ ಬುದ್ಧಿ ಉಪಯೋಗಿಸಕ್ ಹೋಗ್ತೀರಾ ಅಪ್ಲಿಕೇಶನ್ ಆಗೋ ಟೈಮ್ ಅಲ್ಲಿ ಹಿಂಗ್ ಹಾಕವೆ. ಹಾ, ಓಕೆ, ಎರೇಸ್ ಮಾಡ್ಬೋದಾ? ಎರೇಸ್ ಮಾಡ್ಬೋದಾ? ನಾವು ನೆಕ್ಸ್ಟ್ ಕ್ವಶನ್ ಪೇಪರ್. ಕ್ವಶನ್ ಪೇಪರ್ 42nd ಕ್ವಶನ್ ಬರ್ಕೊಳ್ಳಿ. 42nd ಅದೇ ಸೇಮ್ ಇಯರ್ ಕ್ವಶನ್ ಪೇಪರ್. ಯಾವುದು? 2019 ಕ್ವಶನ್ ಪೇಪರ್ ಏನೇ. 2019 ಕ್ವಶನ್ ಪೇಪರ್ 42nd ಕ್ವಶನ್. 42nd ಕ್ವಶನ್. Determinant of tan theta 0 minus 1 1 0 tan theta 2 minus 1 3 is, this tan theta is option A minus secant square theta
Option B, cosec square theta. Option C, 1. Option D, secant square theta. Done. ಇವಾಗ ಯಾವ ರೋ ಆರ್ ಕಾಲಮ್ ಅಲ್ಲಿ ಜೀರೋ ಜಾಸ್ತಿ ಇದೆ? ಸೆಕೆಂಡ್ ಕಾಲಮ್ ಅಲ್ಲಿ ಜಾಸ್ತಿ ಇದೆಯಾ? ರೈಟ್. ಸೆಕೆಂಡ್ ಕಾಲಮ್ ಅಂದ್ರೆ ಏನು? ಮೈನಸ್ ಪ್ಲಸ್ ಮೈನಸ್ ಅಂತ ಅಂದ್ಬಿಟ್ಟು ಫೈನ್. ಎನಿ ಝೀರೋ ಝೀರೋ ಎನಿಥಿಂಗ್ ಇಸ್ ಝೀರೋ, ನಾವು ಅದನ್ನ ಬರೆಯೋದಿಲ್ಲ. ಮೈನಸ್ ಇಂಟು ಮೈನಸ್ ಈಸ್ ವಾಟ್? ಪ್ಲಸ್ 1 ಇಂಟು 1 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಬಿಟ್ಬಿಟ್ಟು ಹೇಳಿ. 1 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಬಿಟ್ರೆ tan theta minus 1 tan theta. Fine. Now 1 into tan theta is what? Tan square theta. Fine. Minus 1 into minus 1 is what? 1 into minus 1 is what? Minus 1 is equal to what? Tan square theta. Minus into minus is plus 1. What is tan square theta plus 1? What is tan square theta plus 1? Open trigonometric notes. Old students idre trigonometric notes open ಮಾಡಿ. Trigonometric notes open ಮಾಡಿ. Old students. ಫಾರ್ಮುಲಾ ಬರ್ಸಿದ್ದೀನಿ ನಿಮಗೆ. ಬರ್ತಿಲ್ಲ ಅಂದ್ರೆ ಫಾರ್ವರ್ಡ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಜಸ್ಟ್ ನೋಡ್ಬಿಟ್ಟು ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು ಅಂತ ಹೇಳಿ. Once again, I am forwarding the formula. ಗ್ರೂಪ್ ಅಲ್ಲಿ ಹಾಕ್ತಾ ಇದೀನಿ. ಫೋಟೋ ಓಪನ್ ಮಾಡಿ. ಅಕಾಡೆಮಿ ಇದು ಏನು ವಾಟ್ಸ್ಆಪ್ ಫ್ರೀ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಓಪನ್ ಮಾಡಿ. In that observe ಕೆಳಗಡೆ tan square theta plus 1 ಅಥವಾ tan square a plus 1 is equal to what? Secant square theta. So answer ಏನಾಗುತ್ತೆ ಇದಕ್ಕೆ? Is the option. ನಿಮಗೆ tan square theta plus 1 ಏನಾಗುತ್ತೆ ಅಂತ ಗೊತ್ತಿದ್ರೆ you could have choose one option. ಅದಕ್ಕೆ ಹೇಳ್ತಾ ಇರೋದು ಟ್ರಿಗ್ನಾಮೆಟ್ರಿ ಅನ್ನೋದು ಟ್ರಿಗ್ನಾಮೆಟ್ರಿ ಚಾಪ್ಟರ್ ಅಲ್ಲಿ ಮಾತ್ರ ಇಲ್ಲ. ಟ್ರಿಗ್ನಾಮೆಟ್ರಿ ಅನ್ನೋದು ರಿಮೈನಿಂಗ್ ಯಾವ್ಯಾವ ಚಾಪ್ಟರ್ಸ್ ಇದೆ, ಮ್ಯಾಟ್ರಿಕ್ಸ್, ಸ್ಟ್ರೈಟ್ ಲೈನ್, ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಎಲ್ಲಾದ್ರಲ್ಲೂ ಕೂಡ ಟ್ರಿಗ್ನಾಮೆಟ್ರಿ ಬೇಕು. ಸೊ ಅದಕ್ಕೆ ಟ್ರಿಗ್ನಾಮೆಟ್ರಿ ಚೆನ್ನಾಗಿ ಕಲೀರಿ. ನೋಡಿ, ಒಂದೇ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಡಿಟರ್ಮಿನೆಂಟ್ ಮೇಲೆ 2 ಕ್ವಶನ್ಸ್ ಬಂದಿದೆ. ಒಂದು ಟ್ರಿಗ್ನಾಮೆಟ್ರಿ ಮೇಲೆ, ಒಂದು ಕಾನ್ಸ್ಟೆಂಟ್ ಇದೆ. ಸೊ ಟ್ರಿಗ್ನಾಮೆಟ್ರಿ ಕರೆಕ್ಟ್ ಆಗಿ ಕಲೀರಿ. ಡನ್. ಅರೇಂಜ್ ಮಾಡ್ಬೋದಾ? ಆನ್ಲೈನ್ ಅಲ್ಲಿ ಇರೋರಿಗೆ ಅರ್ಥ ಆಗಿದೆಯಾ? ಯೂಸ್ ಚಾಟ್ ಸೆಕ್ಷನ್. ಅಭಿಷೇಕ್ ಯೂಸ್ ಚಾಟ್ ಸೆಕ್ಷನ್. ಚಿರಣ್, ಸಮರ್ ಯೂಸ್ ಚಾಟ್ ಸೆಕ್ಷನ್. ಎವ್ರಿವನ್ ಫೈನ್. ಅರೇಂಜ್ ಮಾಡ್ಬೋದಾ? Now, last question. Go to question paper. Go to question paper 2018. In that,
In that resource. Fourth question ಬರ್ಕೊಳ್ಳಿ. Fourth question. 2018 fourth question. Last question of today's class. Next ಬೇರೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಕ್ಲಾಸ್ ಲಾಸ್ಟ್ ಕ್ವೆಶ್ಚನ್ ಇದು. In solving simultaneous linear equations, x minus y is equal to 4, 2y plus 3z is equal to minus 2, 3x plus y plus 2z is equal to 1. Yes. Previously ಒಂದು ಇದೇ ತರ ಪ್ರಾಬ್ಲಮ್ ಮಾಡಿದ್ವಿ, ಈಕ್ವೇಶನ್ಸ್ ಬಂದಿತ್ತು, ಅಲ್ಲಿನೂ ಅಷ್ಟೇ ಡಿಟರ್ಮಿನೆಂಟ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಅನ್ನೋನ್ ಅಂತ ಕೇಳಿದ್ರು. ಇಲ್ಲಿ ಡೈರೆಕ್ಟ್ ಆಗಿ ಎಕ್ಸ್ ವೈ ಝೆಡ್ ನ ಕೋಎಫಿಷಿಯಂಟ್ಸ್ ನ ಡಿಟರ್ಮಿನೆಂಟ್ ಏನು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್: ಆಪ್ಷನ್ ಎ 6, ಆಪ್ಷನ್ ಬಿ 12, ಆಪ್ಷನ್ ಸಿ -8, ಆಪ್ಷನ್ ಡಿ -16. ಓಕೆ, ಸೊ ಮಾಡ್ತಾ ಇರೋರು ಟ್ರೈ ಮಾಡ್ತಾ ಇರಿ, ಗೊತ್ತಾಗ್ತಾ ಇರೋರು ಬೋರ್ಡ್ ನೋಡಿ ಟ್ರೈ ಮಾಡ್ತಾ ಇರೋರು ಮಾಡಿ. ಎಕ್ಸ್ ಕೋಎಫಿಷಿಯಂಟ್ ಏನಿಲ್ಲ ಅಂದ್ರೆ ಏನಂತ ಇರುತ್ತೆ 1, y ಕೋಎಫಿಷಿಯಂಟ್ ಈಸ್ -1, z ಕೋಎಫಿಷಿಯಂಟ್ ಮೀನ್ಸ್ z ಇಲ್ಲಿ ಕೊಟ್ಟಿಲ್ಲ ಅಂದ್ರೆ 0 ಅಂತ ಬರ್ಕೋಬೇಕು. ದ ನೆಕ್ಸ್ಟ್ x ಕೋಎಫಿಷಿಯಂಟ್ ಇಲ್ಲಿ ಕೊಟ್ಟಿಲ್ಲ, ಸೊ ನಾವು 0 ಅಂತ ಬರ್ಕೊಳ್ತೀವಿ. y ಕೋಎಫಿಷಿಯಂಟ್ ಈಸ್ 2, z coefficient is 3. Here x coefficient is 3, y coefficient is 1, z coefficient is 2. Fine. 0 ಇರೋದು ಫಸ್ಟ್ ರೋ ನಲ್ಲೂ ಇದೆ, ಸೆಕೆಂಡ್ ರೋ ನಲ್ಲೂ ಇದೆ, ಹಾಗೆ ಥರ್ಡ್ ಕಾಲಮ್ ಅಲ್ಲಿ ಇದೆ, ಫಸ್ಟ್ ಕಾಲಮ್ ಇದೆ. ನಾನು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ವಿತ್ ಫಸ್ಟ್ ರೋನೇ ಮಾಡ್ತೀನಿ, ಪ್ಲಸ್ ಮೈನಸ್ ಪ್ಲಸ್. ನೌ ಪ್ಲಸ್ 1 ಇಂಟು 1 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿದ್ರೆ 2 3 1 2 2 3 1 2. ದೆನ್ minus into minus is what? Plus 1 into 1 ಇರ್ತಕ್ಕಂಥ ಕಾಲಮ್ ಅಂಡ್ ರೋ ಕ್ಲೋಸ್ ಮಾಡಿದ್ರೆ 0 3 3 2 0 3 3 2. anyhow 0 into anything is 0, so ನಾನು ನೆಕ್ಸ್ಟ್ ಬರ್ಕೊಳ್ಳೋದಿಲ್ಲ. 1 into ಇಲ್ಲೇ ಮಾಡ್ತೀನಿ. 1 into 2 2s are 4 minus 1 into 3 is what? 3 plus 1 into 0 into 2 is what? 0 minus 3 3s are 9. 3 3s are 9. Now 4 ಅಲ್ಲಿ 3 ಹೋದ್ರೆ ಎಷ್ಟು? 1. 1 into 1 is what? 1. 0 ಅಲ್ಲಿ 9 ಹೋದ್ರೆ ಎಷ್ಟು? -9. Minus into plus is what? -1. So 1 minus 9 is what? -8. Hence the answer is what? Option C. ಅರ್ಥ ಆಯ್ತಾ ಯಾತ್ರ ಕೇಳ್ತಾರೆ ಅಂತ? ಕ್ವಶನ್ ಮಾತ್ರ ಲೆಂತ್ ಇದೆ, ಬಟ್ ಡಿಟರ್ಮಿನೆಂಟ್ ಕರೆಕ್ಟ್ ಆಗಿ ಗೊತ್ತಿದ್ರೆ ಕರೆಕ್ಟ್ ಆಗಿ ಮಾಡ್ತೀರಾ. So this is the last question of today's class and also determinant topic. So naade naan tagolode enappa andre matrix multiplication, very important topic. Matrix multiplication, in that matrix multiplication 2 cross 2 nu madistini, 3 cross 3 nu madistini, hage 2 cross 3 3 cross 2 ella different agi ಆ ತರ ಇರುತ್ತೆ, ಅದೆಲ್ಲ ಮಾಡಿಸ್ತೀವಿ. ನಾಳೆ ಕ್ಲಾಸ್ ನೀವು ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮತ್ತೆ ರಿಪೀಟ್ ಮಾಡಕ್ ಹೋಗಲ್ಲ. ಫೈನ್. ಸೊ ನಿಮ್ದು ಎಕ್ಸಾಮ್ ಇತ್ತು ಅಂದ್ರೆ ಮಾತ್ರ ಓಕೆ, ಎಕ್ಸಾಮ್ ಇಲ್ಲ ಅಂದ್ರೆ ಪ್ಲೀಸ್ ಬನ್ನಿ, ಆಫ್ಲೈನ್ ಗೆ ಬನ್ನಿ. ಫೈನ್. ಆನ್ಲೈನ್ ಅಲ್ಲಿ ಕುತ್ಕೊಂಡು ಕೇಳೋದ್ರೆ ಕೆಲವೊಂದ್ ಟೈಮ್ ಕನ್ಫ್ಯೂಷನ್ ಆಗುತ್ತೆ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ. ಸೊ ಆಫ್ಲೈನ್ ಬರ್ತಕ್ಕಂತ ನಿಮ್ಗೆ ಆಪ್ಷನ್ ಇತ್ತು ಅಂದ್ರೆ ಕಮ್ ಫಾರ್ ಆಫ್ಲೈನ್. ಅರ್ಥ ಆಯ್ತಾ? ಟೇಕ್ 15 minutes of break. 15 minutes come by 12:30. Now that time PMS class will start. ಅರ್ಥ ಆಗಿದೆಯಾ? Today sir may be finishing unit 1 I guess. He will finish. So thank you guys. 12:30 ಗೆ PMS class start ಆಗುತ್ತೆ. ಆನ್ಲೈನ್ ಅವರಿಗೆ 12:30 ಗೆ ಲಿಂಕ್ ಪೋಸ್ಟ್ ಮಾಡ್ತೀವಿ. ಅರ್ಥ ಆಗಿದೆಯಾ? Today's class. You start section. ಸಮರ್ಥ್, ವಿಜಯ್, ಅಭಿಷೇಕ್, ಚರಣ್, ಚಿರಣ್. You start section. ಅರ್ಥ ಆಗಿದೆಯಾ? Yes. Okay, fine. Any doubts? ಕೇಳಿ. ಎಕ್ಸಾಮ್ ಇನ್ನೇನು ತುಂಬಾ ದಿನ ಇಲ್ಲ, ಡೌಟ್ಸ್ ಇತ್ತು ಅಂತಂದ್ರೆ ಕೇಳ್ತಾ ಇರಿ. ಎಕ್ಸಾಮಿಗೆ ಒಂದ್ ವಾರ ಇದ್ದಂಗೆ ನೈಟ್ ಎಲ್ಲ ಡೌಟ್ ಬಂದ್ಬಿಡುತ್ತೆ ಇವ್ರಿಗೆ. 2 ಗಂಟೆಗೂ ಬರುತ್ತೆ, 3 ಗಂಟೆಗೂ ಬರುತ್ತೆ, ಹೇಳಕ್ಕೆ ಆಗಲ್ಲ. ಸೊ ಅದಕ್ಕೆ ಇವಾಗಿಂದ ಡೌಟ್ ಕೇಳಿ, ಅವಾಗ ಸ್ವಲ್ಪ ನಿದ್ದೆ ಮಾಡಿ.